ಹಾಯ್, ಎಲ್ರಿಗೂ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿಗೆ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋದು ಏನಂತಂದ್ರೆ, ನಾನು ಫ್ರೀ ಆಗಿ ಎ ಟು ಝೆಡ್ ಫ್ರಮ್ ಸ್ಕ್ರಾಚ್ ಇಂದ ಕಲಿಸ್ತೀನಿ ಅಂತ ಹೇಳಿ. ಅದರಲ್ಲಿ ನೀವು ಏನೇನ್ ಕಲಿಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಫಾರೆಕ್ಸ್ ಕಲಿಸ್ತೀನಿ ಅಂತ ಹೇಳಿದ್ದಾರೆ, ಬಟ್ ಎಲ್ಲಿಂದ ಹೇಗ್ ಶುರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ. ಸೊ ಏನೇನ್ ಕಲಿಸ್ತೀನಿ ಅನ್ನೋದು ಕಂಪ್ಲೀಟ್ ಗೈಡ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತೀರಾ, ಯಾರ್ಯಾರು ನಿಜವಾಗ್ಲೂ ಕಲಿಬೇಕು ಅಂತ ಅನ್ಕೊಂಡಿದೀರಾ, ಸೊ ಇವಾಗ್ಲೇ ಐ ಆಮ್ ಸ್ಟಾರ್ಟೆಡ್ ಅಂತ ಕಮೆಂಟ್ ಮಾಡಿ. ಏನೇನ್ ಕಲಿಸ್ತೀನಿ ಅಂತ ನೋಡಿ. ಇವತ್ತು ನಾವು ಲರ್ನ್ ಫಾರೆಕ್ಸ್ ಫ್ರಮ್ ಸ್ಕ್ರಾಚ್. ನಾನು ಹೇಳ್ದಂಗೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ರ ಕಲಿಯಕ್ಕೆ. ಸೊ ಇವತ್ತು ಆ ರೋಡ್ ಮ್ಯಾಪ್ ಹೇಳ್ತಾ ಇದ್ದೀನಿ. ಏನೇನ್ ನೀವು ಕಲಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಫಾರೆಕ್ಸ್ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಗಂಟ ನೀವು ಕಲಿತ್ರೆ ನೀವು ಒಬ್ಬ ಕನ್ಸಿಸ್ಟೆಂಟ್ ಟ್ರೇಡರ್ ಆಗ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದು 100 ಡೇಸ್ ಟ್ರಾನ್ಸ್ಫಾರ್ಮ್ ಸೀರೀಸ್ ಆಗಿರುತ್ತೆ. ಸೊ ನೀವು 100 ಡೇಸ್ ಟೈಮ್ ಕೊಡ್ತೀರಾ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಅದಕ್ಕಿಂತ ಒಬ್ಬ ಕನ್ಸಿಸ್ಟೆಂಟ್ ಟ್ರೇಡರ್ ಆಗ್ಬೋದು. ಯಾವುದೇ ಇನ್ಫ್ಲೂಯೆನ್ಸರ್ಸ್ ಏನೇ ಮಾತಾಡ್ತಿದ್ರು ಅದ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇವ್ನು ಇದ್ ಮಾತಾಡ್ತಿದ್ದಾನೆ. ಇಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ, ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಏನಿದ್ರು ಪ್ರಾಪರ್ ನಾಲೆಡ್ಜ್ ಮಾತ್ರ ಆಗಿರುತ್ತೆ. ಸೊ ಇವತ್ತಿಂದ ನಿಮ್ ಜರ್ನಿನ ಶುರು ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ಒಂದ್ ನೋಟ್ ಬುಕ್ ತಗೊಳ್ಳಿ. ಯಾಕಂತಂದ್ರೆ ಪ್ರತಿಯೊಂದನ್ನು ಬರ್ಕೋತಾ ಹೋದ್ರೆ ಮಾತ್ರ ಅದು ನಿಮಗೆ ನೆನಪಲ್ಲಿ ಇರುತ್ತೆ. ವಿಡಿಯೋ ಮಾತ್ರ ನೋಡ್ತೀರಾ ಅಂತಂದ್ರೆ ಕಲಿಯಕ್ ಸಾಧ್ಯ ಇಲ್ಲ. ಇವತ್ತು ಈ ರೋಡ್ ಮ್ಯಾಪ್ ಅಲ್ಲಿ ನೀವು ಏನೇನ್ ಕಲಿತೀರಾ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? 100 ಡೇಸ್ ಫಾರೆಕ್ಸ್ ಲರ್ನಿಂಗ್ ಪ್ಲಾನ್. ಇದರಲ್ಲಿ ಟೋಟಲ್ ಆಗಿ 7 ಫೇಸಸ್ ಇದೆ. ಓಕೆನಾ? ಫಸ್ಟ್ ಫೇಸು ಬಿಗಿನರ್ ಫೌಂಡೇಶನ್. ಇದು ಕಂಪ್ಲೀಟ್ ಆಗಿ 20 ಡೇಸ್ ಇರುತ್ತೆ. ಅದಾದ್ಮೇಲೆ ಫೇಸ್ 2 ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್. ಇದು 21 ಇಂದ 40 ಡೇಸ್ ಇರುತ್ತೆ. ಅದಾದ್ಮೇಲೆ ಫೇಸ್ 3 ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ. ಅದು 41 60 ಡೇಸ್ ಗಂಟ. ನೆಕ್ಸ್ಟ್ ಫೇಸ್ 4 ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಇರುತ್ತೆ. ಡೇ 61 ಇಂದ 70 ಗಂಟ, 10 ಡೇಸ್. ಫೇಸ್ 5 ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಮ ರಿಸ್ಕ್ ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ ಡೇ 71 ಇಂದ 80 ಗಂಟೆ ಇರುತ್ತೆ. ನೆಕ್ಸ್ಟ್ ಫೇಸ್ 6 ಟ್ರೇಡಿಂಗ್ ಸೈಕಾಲಜಿ. ಅಂದ್ರೆ ಟ್ರೇಡಿಂಗ್ ಅಲ್ಲಿ ಬರೀ ನಾಲೆಡ್ಜ್ ಮಾತ್ರ ಇದ್ರೆ ಸಾಲದು. ಇಲ್ಲಿ ನಿಮ್ ಸೈಕಾಲಜಿನ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹೇಗ್ ಮಾಡ್ಬೇಕು, ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಅದು ಡೇ 81 ಇಂದ 90 ಗಂಟೆ ಇರುತ್ತೆ. ಅದಾದ್ಮೇಲೆ ಫೇಸ್ 7 ಅಡ್ವಾನ್ಸ್ ಪ್ಲಸ್ ಲೈವ್ ಟ್ರೇಡಿಂಗ್. ಇಲ್ಲಿ ಅಡ್ವಾನ್ಸ್ ಇರುತ್ತೆ, ಅಡ್ವಾನ್ಸ್ ಲೆವೆಲ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಇರುತ್ತೆ. ಹಾಗೆ ಡೇ 91 ಇಂದ 100 ಗಂಟೆ ಇರುತ್ತೆ. ಸೊ ಈ ಒಂದೊಂದು ಡೇಲು ಏನೇನ್ ಹೇಳ್ಕೊಡ್ತೀನಿ ಅನ್ನೋದು ನೆಕ್ಸ್ಟ್ ನೋಡೋಣ. ಫೇಸ್ 1 ಬಿಗಿನರ್ ಫೌಂಡೇಶನ್. ನಾನು ಹೇಳ್ದಂಗೆ 20 ಡೇಸ್ ಇರುತ್ತೆ. ಇದ್ರದ್ದು ಮೈನ್ ಗೋಲ್ ಏನಂತಂದ್ರೆ ನಿಮಗೆ ಬೇಸಿಕ್ಸ್ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ? ಡೇ 1 ಅಲ್ಲಿ ವಾಟ್ ಈಸ್ ಫಾರೆಕ್ಸ್ ಮಾರ್ಕೆಟ್, ಡೇ 2 ಅಲ್ಲಿ ಬೈ ವರ್ಸಸ್ ಸೆಲ್ ಕಾನ್ಸೆಪ್ಟ್, ಡೇ 3 ಅಲ್ಲಿ ಕರೆನ್ಸಿ ಪೇರ್ಸ್, ಅದರಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಡೇ 4 ಅಲ್ಲಿ ವಾಟ್ ಮೂವ್ಸ್ ಫಾರೆಕ್ಸ್ ಮಾರ್ಕೆಟ್, ಯಾರು ಇದನ್ನ ಮೂವ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಡೇ 5 ಅಲ್ಲಿ ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಅಂದ್ರೆ ಏನು, ಡೇ 6 ಅಲ್ಲಿ ಸ್ಪ್ರೆಡ್ ಎಕ್ಸ್ಪ್ಲೈನ್ಡ್ ಅಂದ್ರೆ ಸ್ಪ್ರೆಡ್ ಅಂದ್ರೆ ಏನು, ಡೇ 7 ಅಲ್ಲಿ ಪಿಪ್ಸ್ ಅಂಡ್ ಪಿಪೆಟ್ಸ್ ಅಂದ್ರೆ ಏನು, ಡೇ 8 ಅಲ್ಲಿ ಲಾಟ್ ಸೈಜ್ ಅಂದ್ರೆ ಏನು, ಡೇ 9 ಅಲ್ಲಿ ಲಿವರೇಜ್ ಅಂದ್ರೆ ಏನು, ಡೇ 10 ಅಲ್ಲಿ ಮಾರ್ಜಿನ್ ಅಂಡ್ ಮಾರ್ಜಿನ್ ಕಾಲ್ ಅಂದ್ರೆ ಏನು. ಅದೇ ತರ ಡೇ 11 ಅಲ್ಲಿ ಟೈಪ್ಸ್ ಆಫ್ ಬ್ರೋಕರ್ಸ್ ಯಾರಿದ್ದಾರೆ, ಮತ್ತೆ ನೀವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದು ಡೇ 12 ಅಲ್ಲಿ ತಿಳ್ಕೊತೀರಾ. ಡೇ 13 ಅಲ್ಲಿ ಮಾರ್ಕೆಟ್ ಸೆಷನ್ಸ್ ಯಾವ್ಯಾವ್ದಿದೆ. ಡೇ 14 ಅಲ್ಲಿ ಬೆಸ್ಟ್ ಟೈಮ್ ಟು ಟ್ರೇಡ್, ಯಾವಾಗ ನೀವು ಟ್ರೇಡ್ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ. ಡೇ 15 ಅಲ್ಲಿ ಇಂಟ್ರೋ ಟು ಚಾರ್ಟ್ ಅಂದ್ರೆ ಬೇಸಿಕ್ಸ್ ಇರುತ್ತೆ. ಡೇ 16 ಅಲ್ಲಿ ಬುಲ್ಲಿಶ್ ವರ್ಸಸ್ ಬೇರಿಶ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ನೋಡಿರ್ತೀರಲ್ವಾ, ಅದು ಹೇಗೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಡೇ 17 ಅಲ್ಲಿ ಟೈಮ್ ಫ್ರೇಮ್ಸ್, ಯಾವ್ಯಾವ ಟೈಮ್ ಗಳಿದಾವೆ ಅಂತ ಗೊತ್ತಾಗುತ್ತೆ. ಡೇ 18 ಅಲ್ಲಿ ಡೆಮೋ ಅಕೌಂಟ್ ಸೆಟಪ್. ಸೊ ಇಷ್ಟು ಬೇಸಿಕ್ಸ್ ಕಲ್ತ ಮೇಲೆ ನೀವು ಡೆಮೋಗೆ ಹೋಗ್ಬೇಕು. ತುಂಬಾ ಜನ ಕಮ್ಯುನಿಟಿಲಿ ಮೆಸೇಜ್ ಆಗ್ತಿದ್ರಿ, ನಾನು ಡೆಮೋ ಟ್ರೇಡ್ಸ್ ತಗೋಬೇಕು, ಸೊ ಬ್ರೋಕರ್ನ ಹೇಳಿ ಅಂತ. ನೀವು ಮೊದ್ಲು ಇಷ್ಟು ಕಾನ್ಸೆಪ್ಟ್ ಕಲಿಲೇಬೇಕಾಗುತ್ತೆ ಡೆಮೋಗೆ ಹೋಗ್ಬೇಕು ಅಂದ್ರೆ ಡೇ 18 ಆದ್ಮೇಲೆ ನೀವು ಡೆಮೋ ಅಕೌಂಟಿಗೆ ಹೋಗ್ತೀರ. ಅಲ್ಲಿ ಅಕೌಂಟ್ ಹೆಂಗ್ ಸೆಟಪ್ ಮಾಡೋದು ಅಂತ. ನೆಕ್ಸ್ಟ್ ಡೇ 19 ಅಲ್ಲಿ ಫಸ್ಟ್ ಡೆಮೋ ಟ್ರೇಡ್, ಯಾವ ತರ ನಿಮಗೆ ಟ್ರೇಡ್ಸ್ ಗಳು ಪ್ಲೇಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಡೇ 20 ನಲ್ಲಿ ಬಿಗಿನರ್ಸ್ ಮಿಸ್ಟೇಕ್ಸ್, ಇಲ್ಲಿ ಇಷ್ಟರಲ್ಲಿ ನೀವು ಏನೇನ್ ಮಿಸ್ಟೇಕ್ಸ್ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ. ಇದ್ರದ್ದು ಮೈನ್ ಪರ್ಪಸ್ ಡೇ 1 ಇಂದ 20 ಇರುತ್ತಲ್ಲ, ಈ ಫೌಂಡೇಶನ್ ಅಲ್ಲಿ ನಿಮಗೆ ಮೈನ್ ಪರ್ಪಸ್ ಏನಂತಂದ್ರೆ ಬಿಲ್ಡ್ ಎ ಬೇಸಿಕ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ನೀವು ಕಂಪ್ಲೀಟ್ ಬೇಸಿಕ್ ನ ಇಲ್ಲಿ ಅರ್ಥ ಮಾಡ್ಕೋತೀರಾ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್, ಇಲ್ಲಿ ನಿಮಗೆ ಏನಾಗುತ್ತೆ ಗೊತ್ತಾ, ಯು ಲರ್ನ್ ವಾಟ್ ಫಾರೆಕ್ಸ್ ಇಸ್. ನಿಮಗೆ ಫಾರೆಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿರುತ್ತೆ ಇದಿಷ್ಟು ಕಲ್ತಂಗೆ. ನೆಕ್ಸ್ಟ್ ಯಾವ ತರ ಬೈ ಮಾಡೋದು, ಯಾವ ತರ ಸೆಲ್ ಮಾಡೋದು,
ಅದು ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಬೇಸಿಕ್ ಟರ್ಮ್ಸ್ ಟಿಪ್ಸ್, ಲಾಟ್ಸ್, ಸ್ಪ್ರೆಡ್ಸ್, ಲಿವರೇಜ್, ಮಾರ್ಜಿನ್ ಅಂತಂದ್ರೆ ಏನಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ವೈ ದಿಸ್ ಇಸ್ ಇಂಪಾರ್ಟೆಂಟ್, ಯಾಕೆ ಇದು ಇಂಪಾರ್ಟೆಂಟ್ ಅನ್ನೋದು ನೋಡೋಣ. ಇಫ್ ಯು ಸ್ಕಿಪ್ ದಿಸ್, ನೀವೇನಾದ್ರೂ ಇದನ್ನ ನೋಡದೇ ಇದ್ರೆ, ನೀವು ಸ್ಟಾರ್ಟಿಂಗ್ 20 ಡೇಸ್ ಮಿಸ್ ಮಾಡ್ಕೊಂಡ್ರೆ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಚಾರ್ಟ್ಸ್ ಪ್ರಾಪರ್ಲಿ. ಅಂದ್ರೆ ನಿಮ್ಗೆ ಏನೋ ಚಾರ್ಟ್ಸ್ ಅಲ್ಲಿ ನೋಡಿದ್ರೆ ಅರ್ಥ ಆಗಲ್ಲ. ನೀವು ಟ್ರೇಡಿಂಗ್ ಮಾಡ್ತಿದೀರಾ ಅಂತಂದ್ರೆ ಮೊದ್ಲು ಬೇಸಿಕ್ಸ್ ನ ಕಲಿಲೇಬೇಕು. ಈ 20 ಡೇಸ್ ಆಗ್ಲೇಬೇಕು. ಓಕೆನಾ? ಎಕ್ಸಾಂಪಲ್ಸ್ ನೋಡೋದಾದ್ರೆ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಹಾಕಿದೀನಿ. ದಿಸ್ ಫೇಸ್ ಈಕ್ವಲ್ ಟು ಲರ್ನಿಂಗ್ ABCD ಬಿಫೋರ್ ರೈಟಿಂಗ್ ಸೆಂಟೆನ್ಸ್. ಅಂದ್ರೆ ನೀವು ಒಂದ್ ಸೆಂಟೆನ್ಸ್ ಬರಿಬೇಕು ಅಂತಂದ್ರೆ ನಿಮ್ಗೆ ABCD ಬರೆಯಕ್ ಆಗುತ್ತೆ ಹೇಳಿ? ಆಗಲ್ಲ. ಸೊ ಇಲ್ಲಿ ಟ್ರೇಡಿಂಗ್ ಮಾಡ್ಬೇಕು ಅಂತಂದ್ರು ಇಷ್ಟೆಲ್ಲ ಕಂಪ್ಲೀಟ್ ಬೇಸಿಕ್ಸ್ ಗೊತ್ತಿರ್ಬೇಕು. ನೆಕ್ಸ್ಟ್ ಫೇಸ್ 2 ನೋಡೋಣ. ಫೇಸ್ 2 ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಹೇಳ್ದಂಗೆ ಡೇ 21 ಇಂದ 40 ಡೇಸ್ ಇರುತ್ತೆ. ಇದ್ರದ್ದು ಮೇನ್ ಗೋಲ್ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಹೌ ಮಾರ್ಕೆಟ್ ಮೂವ್ಸ್. ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ಕಲಿತೀವಿ. ಯಾಕಂತಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮಾರ್ಕೆಟ್ ಹೆಂಗ್ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಕ್ ಹೋಗುತ್ತೆ ಅಂತ ಗೊತ್ತು, ಬಟ್ ಹೇಗ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ಡೇ 21 ಅಲ್ಲಿ ಟ್ರೆಂಡ್ ಬೇಸಿಕ್ಸ್ ಇರುತ್ತೆ. ಅದಾದ್ಮೇಲೆ ಡೇ 22 ಅಲ್ಲಿ ಅಪ್ ಟ್ರೆಂಡ್ ಅಂದ್ರೆ ಏನು, ಡೌನ್ ಟ್ರೆಂಡ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಡೇ 23 ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಡೇ 24 ಅಲ್ಲಿ ಹೈಯರ್ ಹೈ ಲೋವರ್ ಲೋ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಡೇ 25 ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್. ಅದೇ ತರ 26 ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನು. 27 ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು. 28 ಅಲ್ಲಿ ಸ್ಟ್ರಾಂಗ್ ವರ್ಸಸ್ ವೀಕ್ ಲೆವೆಲ್ಸ್ ಯಾವ್ಯಾವುದು ಅಂತ ತಿಳ್ಕೊಬಹುದು. ಅದೇ ತರ 29 ಅಲ್ಲಿ ರೋಲ್ ರಿವರ್ಸಲ್ ಕಾನ್ಸೆಪ್ಟ್. ಅದೇ ತರ 30 ಅಲ್ಲಿ ಟ್ರೆಂಡ್ ಲೈನ್ಸ್. ಸೊ ಇದು ಏನೇನು ಅಂತ ಅನ್ನೋದೇ ಡೀಟೇಲ್ಡ್ ವಿಡಿಯೋ. ಓಕೆನಾ? ಇದು ಜಸ್ಟ್ ಕಾನ್ಸೆಪ್ಟ್ಸ್. ಸೊ ಕಾಂಪ್ಲಿಕೇಟ್ ಏನ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಡೇ 31 ಅಲ್ಲಿ ಲಿಕ್ವಿಡಿಟಿ ಕಾನ್ಸೆಪ್ಟ್. ಡೇ 32 ಅಲ್ಲಿ ಸ್ಟಾಪ್ ಹಂಟಿಂಗ್. ಅದೇ ತರ 33 ಅಲ್ಲಿ ಈಕ್ವಲೈಸ್ ಈಕ್ವಲ್ ಲೋಸ್ ಅಂದ್ರೆ ಏನು. ನೆಕ್ಸ್ಟ್ 34 ಅಲ್ಲಿ ಫೇಕ್ ಬ್ರೇಕ್ಔಟ್ಸ್. 35 ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ರೀಕ್ಯಾಪ್. 36 ಅಲ್ಲಿ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್. ಅದೇ ತರ 37 ಅಲ್ಲಿ ಟಾಪ್ ಡೌನ್ ಅನಾಲಿಸಿಸ್. 38 ಅಲ್ಲಿ ಮ್ಯಾಪಿಂಗ್ ಝೋನ್ಸ್ ಹೇಗೆ ಮಾರ್ಕ್ ಮಾಡೋದು ಅಂತ. 39 ಅಲ್ಲಿ ಸ್ಟಾರ್ಟ್ಸ್ ಅಂಡ್ ರೀಡಿಂಗ್. ಡೇ 40 ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಟೆಸ್ಟ್, ಅಂದ್ರೆ ಕಂಪ್ಲೀಟ್ ಓವರ್ ಆಲ್ ಹೆಂಗೆ ಇದನ್ನ ಟೆಸ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದ್ರದ್ದು ಮೇನ್ ಪರ್ಪಸ್ ಅಂತ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಹೌ ಮಾರ್ಕೆಟ್ ಆಕ್ಚುಲಿ ಮೂವ್ಸ್. ಹೇಗ್ ಮೂವ್ ಆಗುತ್ತೆ ಅಂತ ನೀವು ಇಲ್ಲಿ ಕಲಿತೀರಾ. ಇಲ್ಲಿ ನೀವು ಮೇನ್ ಆಗಿ ಕಲಿಯೋದು ನಾನು ಹೇಳಿದೆ ಟ್ರೆಂಡ್ಸ್, ಸಪೋರ್ಟ್ಸ್ ಮತ್ತೆ ಬ್ರೇಕ್ಔಟ್ ಅಂಡ್ ಫೇಕ್ಔಟ್ಸ್ ಆಗಿರುತ್ತೆ. ಅದಾದ್ಮೇಲೆ ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ ಮಾರ್ಕೆಟ್ ಇಸ್ ನಾಟ್ ರ್ಯಾಂಡ್. ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಹೋಗಿ ಟ್ರೇಡ್ ನ ಪ್ಲೇಸ್ ಮಾಡಕ್ ಆಗಲ್ಲ. ಇದು ಪ್ರತಿ ಸಲ ಒಂದು ಹಿಸ್ಟರಿನ ಕ್ರಿಯೇಟ್ ಮಾಡ್ತದೆ, ಒಂದು ಪ್ಯಾಟರ್ನ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ. ಸೊ ಅದೇ ಪ್ಯಾಟರ್ನ್ಸ್ ನ ನಾವು ರೆಕಗ್ನೈಸ್ ಮಾಡಿ ನೆಕ್ಸ್ಟ್ ಎಲ್ಲೆಲ್ಲಿ ಟ್ರೇಡ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಪ್ಯಾಟರ್ನ್ಸ್ ಅನ್ನೋದು ಎಲ್ಲ ಅಲ್ಲ, ಅದಕ್ಕೂ ಮೀರಿ ಇನ್ನೂ ಇದೆ ಅಡ್ವಾನ್ಸ್. ನೆಕ್ಸ್ಟ್ ರಿಯಾಲಿಟಿ ಇಲ್ಲಿ ನೋಡೋದಾದ್ರೆ ಮೋಸ್ಟ್ ಬಿಗಿನರ್ಸ್ ಲೂಸ್ ಬಿಕಾಸ್ ದೇ ಟ್ರೇಡ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಕ್ಚರ್. ಅಂದ್ರೆ ಯಾರು ಸ್ಟ್ರಕ್ಚರ್ ಗಿಕ್ಚರ್ ಏನು ನೋಡಕ್ ಹೋಗಲ್ಲ. ಪ್ರತಿಯೊಬ್ಬ ಬಿಗಿನರು ಫಸ್ಟ್ ಬ್ರೋಕರ್ ಅಕೌಂಟ್ ಓಪನ್ ಮಾಡ್ದಂಗೆ ಓಕೆ ಕ್ಯಾಂಡಲ್ ರೆಡ್ ಬಂತು, ನೆಕ್ಸ್ಟ್ ಗ್ರೀನ್ ಬಂತು, ನಾನು ಎಂಟರ್ ಆಗ್ಬೇಕು, ನಾನು ದುಡ್ಡು ಮಾಡ್ಬೇಕು ಅಂತ ಎಂಟರ್ ಆಯ್ತಾರೆ. ಫಸ್ಟ್ ಟ್ರೇಡ್ TP ಕೊಡ್ಬೋದೇನೋ, ನೆಕ್ಸ್ಟ್ ಟ್ರೇಡ್ ಕಳ್ಕೊತಾರೆ, ಆಮೇಲೆ ಹಿಂಗೆ ಕಳೀತಾ ಹೋಯ್ತಾರೆ. ಸೊ ಅದಕ್ಕೆ ಮ್ಯಾಟರ್ ಆಗೋದು ಸೈಕಾಲಜಿ ಅನ್ನೋದು. ಓಕೆನಾ? ನೆಕ್ಸ್ಟ್ ಫೇಸ್ 3 ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಆಗಿರುತ್ತೆ. ಡೇ 41 ಇಂದ 60. ಓಕೆನಾ? ಅಷ್ಟು ಡೇಸ್ ಇರುತ್ತೆ ನಿಮ್ಗೆ. ಗೋಲ್ ಏನಂತಂದ್ರೆ ಬಿಲ್ಡ್ ಎಂಟ್ರಿ ಸ್ಕಿಲ್ಸ್. ನೀವು ಮಾರ್ಕೆಟ್ ಮೂವ್ ಆಗದಂಗೆ ಅಂತ ಕಲ್ತಾ ಆದ್ಮೇಲೆ ಇಲ್ಲಿ ಯಾವ ತರ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಕಲಿತೀರಾ. ಅದಕ್ಕೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಗೊತ್ತಾಗ್ಬೇಕು. ಎಂಗಲ್ಫಿಂಗ್ ಅಂದ್ರೆ ಏನು, ಪಿನ್ ಬಾರ್ ಅಂದ್ರೆ ಏನು, ಡೋಜಿ ಅಂದ್ರೆ ಏನು, ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು, ಅದರಲ್ಲಿ ಡಬಲ್ ಟಾಪ್ ಡಬಲ್ ಬಾಟಮ್ ಅಂದ್ರೆ ಏನು, ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಏನು, ಟ್ರಯಾಂಗಲ್ಸ್. ಅದಾದ್ಮೇಲೆ ಇಂಡಿಕೇಟರ್ಸ್ ಬಂದ್ರೆ ಮೂವಿಂಗ್ ಅವರೇಜ್, RSI, MACD ಮತ್ತೆ ಇಂಡಿಕೇಟರ್ ಮಿಸ್ಟೇಕ್ಸ್ ಏನೇನು ಅಂತ ತಿಳ್ಕೊಬಹುದು. ಅದು ಅಲ್ಲದೆ ಕಾನ್ಫ್ಲುಯೆನ್ಸಸ್ ಕಾನ್ಸೆಪ್ಟ್, ಎಂಟ್ರಿ ಕನ್ಫರ್ಮೇಷನ್ಸ್, ನೀವು ಎಂಟ್ರಿ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅನ್ನೋದು, ಬ್ಯಾಕ್ ಟೆಸ್ಟ್ ಬೇಸ್, ಅದಾದ್ಮೇಲೆ ಮಾರ್ಕಿಂಗ್ ಚಾರ್ಟ್ಸ್ ಪ್ರಾಕ್ಟೀಸ್, ಸ್ಟ್ರಾಟಜಿ ಬಿಲ್ಡಿಂಗ್ ಇಂಟ್ರೋ, ಅದಾದ್ಮೇಲೆ ಕಂಬೈನ್ ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿ, ಮತ್ತೆ ಡೆಮೋಟ್ರೇಟ್ ಪ್ರಾಕ್ಟೀಸ್, ಟೆಕ್ನಿಕಲ್ ರೀಕ್ಯಾಪ್. ಇದಿಷ್ಟ ಆಗಿರುತ್ತೆ ನೀವು ಕಲಿಯೋ ಕಾನ್ಸೆಪ್ಟ್. ಇದ್ರದ್ದು ಮೇನ್ ಪರ್ಪಸ್ ಏನಂತಂದ್ರೆ ಲರ್ನ್ ಹೌ ಟು ಎಂಟರ್ ಟ್ರೇಡ್ಸ್. ಅಂದ್ರೆ ನೀವು ಯಾವ ತರ ಒಂದು ಟ್ರೇಡ್ ಅಲ್ಲಿ ಎಂಟರ್ ಆಗ್ಬೋದು ಅಂತ ನಿಮಗೆ ಅರ್ಥ ಆಗುತ್ತೆ ಇದಿಷ್ಟು ಕಲ್ತಾಗ. ಯಾಕಂತಂದ್ರೆ ಇವಾಗ ನೋಡಿ, ಬೇಸಿಕ್ ಒಂದ್ ಲೆವೆಲ್ ಆದ್ರೆ ಅದಾದ್ಮೇಲೆ ಸೆಕೆಂಡ್ ಫೇಸ್, ಅದಾದ್ಮೇಲೆ ಥರ್ಡ್ ಫೇಸ್ ಅಲ್ಲಿ ಈ ತರ ಇರುತ್ತೆ. ಸೊ ನೀವು ಒಂದೊಂದ್ ಫೇಸ್ ಕಂಪ್ಲೀಟ್ ಮಾಡ್ಲೇಬೇಕು. ಡೈರೆಕ್ಟ್ ಜಂಪ್ ಆಗ್ತೀರಾ ಅಂತಂದ್ರೆ ನೀವು ಇಲ್ಲಿ ಪ್ರಾಫಿಟ್ಸ್ ಮಾಡಕ್ ಆಗಲ್ಲ.
ಇಲ್ಲಿ ನೀವು ಹೇಳ್ದಂಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಕಲಿತೀರಾ, ಅದೇ ತರ ಚಾಟ್ ಪ್ಯಾಟರ್ನ್ಸ್ ಕಲಿತೀರಾ, ಆಮೇಲೆ ಇಂಡಿಕೇಟರ್ಸ್ ಗಳು ಯಾವ್ದಿದೆ ಅಂತ ತಿಳ್ಕೊತೀರಾ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ದಿಸ್ ಇಸ್ ವೇರ್ ಯು ಸ್ಟಾರ್ಟ್ ಸೇಯಿಂಗ್ ಯು ಥಿಂಕ್ ಪ್ರೈಸ್ ವಿಲ್ ಗೋ ಅಪ್ ಅಂಡ್ ಡೌನ್. ಅಂದ್ರೆ ಅವಾಗ ನಿಮಗೆ ಅರ್ಥ ಆಗದ ಆಕ್ಚುಲಿ ಇದು ಈ ಕ್ಯಾಂಡಲ್ಸ್, ಈ ಪ್ಯಾಟರ್ನ್ಸ್ ಮತ್ತೆ ಈ ಇಂಡಿಕೇಟರ್ಸ್ ಗಳೆಲ್ಲ ತಿಳ್ಕೊಂಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ, ಓಕೆ ಮಾರ್ಕೆಟ್ ಇಲ್ಲಿ ಗಂಟ ಹೋಗ್ತಾನೆ ಅನ್ನೋದು ನಿಮಗೆ ಪ್ರಿಡಿಕ್ಟ್ ಮಾಡ್ಬೋದು. ಇಲ್ಲಿ ಮೈನ್ ವಾರ್ನಿಂಗ್ ಏನಂದ್ರೆ, ಡೋಂಟ್ ಡಿಪೆಂಡ್ ಆನ್ಲಿ ಆನ್ ಇಂಡಿಕೇಟರ್ಸ್. ಅಂದ್ರೆ ಇಂಡಿಕೇಟರ್ಸ್ ಆಗ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಮೇಲೆ ನಾವು ಡಿಪೆಂಡ್ ಆಗಿರಲ್ಲ. ಜಸ್ಟ್ ಇದೊಂದು ಸಿಗ್ನಲ್ ಅಷ್ಟೇ, ಮೇಲೆ ಹೋಗುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಸಿಗ್ನಲ್ ಕೊಡೋಕೋಸ್ಕರ ನಾವು ಇಂಡಿಕೇಟರ್ಸ್, ಈ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಇದು ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂತಂದ್ರೆ ನೀವು ಮಾರ್ಕೆಟ್ ನ ನೋಡಕ್ ಆಗಲ್ಲ, ಓಕೆನಾ. ಅದಾದ್ಮೇಲೆ ಫೇಸ್ 4 ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಆಗಿರುತ್ತೆ. ಇಷ್ಟೊತ್ತು ಹೇಳಿದ್ದು ಟೆಕ್ನಿಕಲ್. ಇದು ಡೇ 61 ಇಂದ 70 ಗಂಟೆ ಇರುತ್ತೆ. ಇಲ್ಲಿ ಗೋಲ್ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ನ್ಯೂಸ್ ಇಂಪ್ಯಾಕ್ಟ್. ಟ್ರೇಡಿಂಗ್ ಅಲ್ಲಿ ಮೈನ್, ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಮೈನ್ ಆಗಿ ನಮಗೆ ನ್ಯೂಸಸ್ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಒಂದು ನ್ಯೂಸ್ ಸಾಕು ನಮ್ಮ ಇಡೀ ಅಕೌಂಟ್ ನಾವು ವಾಶ್ ಔಟ್ ಮಾಡಕ್ಕೆ. ಸೊ ಇಲ್ಲಿ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾವು ಒಂದೊಂದು ಕಾನ್ಸೆಪ್ಟ್ ಆಗಿ ಹೇಳಿದೀನಿ. ಡೇ ಫಸ್ಟ್ ಅಲ್ಲೇ ವಾಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಏನು, ಇನ್ಫ್ಲೇಷನ್ ಅಂದ್ರೆ ಏನು, GDP ಅಂದ್ರೆ ಏನು, ಎಂಪ್ಲಾಯ್ಮೆಂಟ್ ಡಾಟಾ ಅಂದ್ರೆ ಏನು, ಹೈ ನ್ಯೂಸಸ್ ಯಾವ್ದು, NFT ಅಂದ್ರೆ ಏನು, FOMC ಅಂದ್ರೆ ಏನು, ಯೂಸಿಂಗ್ ಫಾರೆಕ್ಸ್ ಯೂಸಸ್ ಹೇಗೆ ಮಾಡೋದು, ನ್ಯೂಸ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂದ್ರೆ ನ್ಯೂಸ್ ಅನ್ನ ಯಾವ ತರ ಟ್ರೇಡ್ ಮಾಡಬಹುದು, ಯಾವ ತರ ಅಪ್ಡೇಟ್ ಮಾಡಬಹುದು. ಇದ್ರದ್ದು ಮೇನ್ ಪರ್ಪಸ್ ಏನಂದ್ರೆ ಅಂಡರ್ಸ್ಟ್ಯಾಂಡ್ ವೈ ಮಾರ್ಕೆಟ್ ಮೂವ್ಸ್. ಅಂದ್ರೆ ಯಾಕೆ ಇಲ್ಲಿ ಮಾರ್ಕೆಟ್ ಮೂವ್ ಆಗ್ತಿದೆ ಅಂತ ನೀವು ಸ್ಟ್ರಕ್ಚರ್ ಮಾತ್ರ ನೋಡಿದ್ರೆ ಸಾಲದು, ಫಂಡಮೆಂಟಲ್ಸ್ ನೋಡ್ಬೇಕು. ಇವಾಗ ಒಂದು ನ್ಯೂಸ್ ಬಂದ್ರೆ ಸಾಕು, ಟ್ರಂಪ್ ಏನಾದ್ರು ಇದ್ರೆ ಸಾಕು, ಸಡನ್ ಮಾರ್ಕೆಟ್ ಮೂವ್ಮೆಂಟ್ ಆಯ್ತು. ಸೊ ಏನು ಹೋದ ಅಂತ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತೆ. ಅದನ್ನ ನೀವು ಚೆಕ್ ಮಾಡಕ್ಕೆ ಈ ಫಂಡಮೆಂಟಲ್ಸ್ ಬೇಕಾಗುತ್ತೆ. ಇಲ್ಲಿ ನೀವು ಕಲಿಯೋದೇನಂತಂದ್ರೆ ನಾನು ಹೇಳ್ದಂಗೆ ನ್ಯೂಸ್ ಇಂಪ್ಯಾಕ್ಟ್, ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಒಂದು ಟೂಲ್ ಅನ್ನ ಯೂಸ್ ಮಾಡ್ತೀರಾ, ಅದೇ ಫಾರೆಕ್ಸ್ ಬೇಕಾಗಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವನ್ ಪರ್ಫೆಕ್ಟ್ ಸೆಟಪ್ ಕ್ಯಾನ್ ಫೇಲ್ ಡ್ಯೂ ಟು ನ್ಯೂಸ್. ನಾನು ಹೇಳ್ದಂಗೆ ಒಂದು ನ್ಯೂಸ್ ಸಾಕು ಅಕೌಂಟ್ ಇಡೀ ವಾಶ್ ಔಟ್ ಮಾಡಿ. ಫೇಸ್ 5 ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತೀರಾ. ಡೇ 71 ಇಂದ 80 ಗಂಟೆ ಇರುತ್ತೆ. ಗೋಲ್ ಏನಂತಂದ್ರೆ ಪ್ರೊಟೆಕ್ಟ್ ಯುವರ್ ಮನಿ. ನಿಮ್ಮ ಮನಿ ಲಾಸ್ ಮಾಡ್ಕೊಳ್ಳದೆ ಇರೋದಕ್ಕೆ ನೀವು ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಲೇಬೇಕು. ಯಾಕಂತಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ 100% ಇಲ್ಲಿ ಕಳ್ಕೊತೀರಾ. ಇಲ್ಲಿ ನೀವ್ ಏನೇನ್ ಕಲಿತೀರಾ ಅಂದ್ರೆ, ವಾಟ್ ಇಸ್ ರಿಸ್ಕ್ ಮ್ಯಾನೇಜ್ಮೆಂಟ್, ಮತ್ತೆ ಒಂದು ಟ್ರೇಡ್ ಗೆ ಎಷ್ಟು ರಿಸ್ಕ್ ಮಾಡಬೇಕು, ಮತ್ತೆ ರಿಸ್ಕ್ ರಿವಾರ್ಡ್ ರೇಷಿಯೋ ಯಾವ ತರ ಇಡಬೇಕು, ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಪೊಸಿಷನ್ ಸೈಜಿಂಗ್, ನೀವು ನಿಮ್ಮ ರಿಸ್ಕ್ ಗೆ ಎಷ್ಟು ಪೊಸಿಷನ್ ಅನ್ನೋದು ತಗೋಬೇಕು, ಅಂದ್ರೆ ಕ್ವಾಂಟಿಟಿ ಅಂತಾರೆ, ಓಕೆನಾ. ನೆಕ್ಸ್ಟ್ ಯಾವ ತರ ಓವರ್ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು, ಮತ್ತೆ ಡ್ರಾಡೌನ್ ಗೆ ಹೋದಾಗ ನೀವು ಹೇಗೆ ಕಂಟ್ರೋಲ್ ಮಾಡಬೇಕು, ಮತ್ತೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೈಂಡ್ ಸೆಟ್ ಯಾವ ತರನ ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ರಿಸ್ಕ್ ಮಿಸ್ಟೇಕ್ಸ್ ಗಳು, ಯಾವ ತರ ರಿಸ್ಕ್ ಮಾಡ್ಕೊಂಡು ಮಿಸ್ಟೇಕ್ಸ್ ಮಾಡ್ಕೊತೀರಾ, ಅದೇ ತರ ರಿಸ್ಕ್ ಮಾಸ್ಟ್ರಿ ಅಂದ್ರೆ ನೀವು ಇದನ್ನ ಹೇಗ್ ಕಂಟ್ರೋಲ್ ಮಾಡ್ಕೋಬಹುದು, ನಿಮ್ಮ ಲಾಸಸ್ ನ ಹೇಗ್ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಈ ಇಷ್ಟರಲ್ಲಿ ಈ ಫೇಸ್ ಅಲ್ಲಿ ತಿಳ್ಕೊತೀರಾ. ಅದಾದ್ಮೇಲೆ ಇದ್ರದ್ದು ಮೈನ್ ಪರ್ಪಸ್ ಏನಂತಂದ್ರೆ ಪ್ರೊಟೆಕ್ಟ್ ಯುವರ್ ಮನಿ. ನಾನು ಹೇಳ್ದಂಗೆ ಗೋಲು ಅದೇ ಆಗಿರುತ್ತೆ, ಪರ್ಪಸ್ ಅದೇ ಆಗಿರುತ್ತೆ. ಇಲ್ಲಿ ನೀವು ಹೌ ಮಚ್ ಟು ರಿಸ್ಕ್, ಸ್ಟಾಪ್ ಲಾಸ್, ಪೊಸಿಷನ್ ಸೈಜ್ ಅಂದ್ರೆ ಏನಂತ ತಿಳ್ಕೊತೀರಾ. ರಿಯಾಲಿಟಿ ಏನಂತಂದ್ರೆ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್. ಸೊ ಇದೇ ಮೈನ್ ಫೇಸ್ ಆಗಿರುತ್ತೆ. ಯಾಕಂತಂದ್ರೆ ಎಲ್ಲಾ ಫೇಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯು ಡೋಂಟ್ ಲೂಸ್ ಬಿಕಾಸ್ ಆಫ್ ಸ್ಟ್ರಾಟಜಿ, ಯು ಲೂಸ್ ಬಿಕಾಸ್ ಆಫ್ ಪೂರ್ ರಿಸ್ಕ್ ಕಂಟ್ರೋಲ್. ರಿಸ್ಕ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ಲಾಸಸ್ ಅನ್ನೋದಾಗುತ್ತೆ. ಫೇಸ್ 6 ಅಲ್ಲಿ ಟ್ರೇಡಿಂಗ್ ಸೈಕಾಲಜಿ. ಇದು ಡೇ 81 ಇಂದ 90 ಇರುತ್ತೆ. ಇದ್ರದ್ದು ಮೈನ್ ಗೋಲ್ ಏನಂತಂದ್ರೆ ಕಂಟ್ರೋಲ್ ಯುವರ್ ಎಮೋಷನ್ಸ್. ಟ್ರೇಡಿಂಗ್ ಬರೀ ಸ್ಕಿಲ್ ಮಾತ್ರ ಕಲ್ತ್ರೆ ಸಾಲದು, ಅಲ್ಲಿ ನಿಮ್ ಎಮೋಷನ್ಸ್ ಗಳು ಬರ್ತಾ ಇರುತ್ತೆ. ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಇದು ಆಕ್ಚುಲಿ ಸ್ಕಿಪ್ ಮಾಡ್ಬೋದು ನೀವು ಇದ್ರಲ್ಲಿ ಪ್ರೋ ಆಗಿದ್ರೆ. ಬಟ್ ಬಿಗಿನರ್ಸ್ ಆದವರಿಗೆ, ನೀವು ಕಲಿತಾ ಬರೋರಿಗೆ ಇದು ಕಂಪಲ್ಸರಿ ಬೇಕೇ ಬೇಕು ಈ ಫೇಸ್. ಸೊ ಇಲ್ಲಿ ನೀವು ಸೈಕಾಲಜಿ ಬೇಸಿಕ್ಸ್ ಕಲಿತೀರಾ. ನೆಕ್ಸ್ಟ್ ಫಿಯರ್ ಅಂದ್ರೆ ಏನು, ಗ್ರೀಡ್ ಅಂದ್ರೆ ಏನು, ರಿವೆಂಜ್ ಟ್ರೇಡಿಂಗ್ ಅಂದ್ರೆ ಏನು, ಡಿಸಿಪ್ಲಿನ್ ನ ಯಾವ ತರ ಬಿಲ್ಡ್ ಮಾಡ್ಬೇಕು, ಪೇಷನ್ಸ್ ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಅದೇ ತರ ಕಾನ್ಫಿಡೆನ್ಸ್ ವರ್ಸಸ್ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಯಾವ ತರ ಇರುತ್ತೆ, ನೆಕ್ಸ್ಟ್ ಯಾವ ತರ ಲಾಸಸ್ ನ ಹ್ಯಾಂಡಲ್ ಮಾಡ್ಬೇಕು, ನೆಕ್ಸ್ಟ್ ಟ್ರೇಡಿಂಗ್ ಮೈಂಡ್ ಸೆಟ್ ರೂಟೀನ್ ಏನೇನ್ ಇರ್ಬೇಕು, ಅದೇ ತರ ಸೈಕಾಲಜಿ ಮಾಸ್ಟ್ರಿ ಅಂದ್ರೆ ಸೈಕಾಲಜಿನ ಯಾವ ತರ ಬಿಲ್ಡ್ ಮಾಡಿ ತಗೋಬೇಕು. ಸೊ ಈ ಫೇಸ್ ಅಲ್ಲಿ ನೀವು ಮೈನ್ ಪರ್ಪಸ್ ಏನಂತಂದ್ರೆ ಕಂಟ್ರೋಲ್ ಯುವರ್ ಮೈಂಡ್, ಅಂದ್ರೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ಹೇಗ್ ಮಾಡ್ಬೇಕು ಅನ್ನೋದು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ ಫಿಯರ್, ಗ್ರೀಡ್, ಡಿಸಿಪ್ಲಿನ್ ಮೈನ್ ಆಗಿ ಕಲಿಯುವಂತ ಕಾನ್ಸೆಪ್ಟ್. ರಿಯಾಲಿಟಿ ಏನಂದ್ರೆ 90% ಆಫ್ ಟ್ರೇಡಿಂಗ್ ಸೈಕಾಲಜಿ ಮೇಲೆನೆ ಡಿಪೆಂಡ್ ಆಗಿರುತ್ತೆ, ಓಕೆನಾ.
ಈವನ್ ವಿತ್ ಬೆಸ್ಟ್ ಸ್ಟ್ರಾಟಜಿ ಎಮೋಷನ್ಸ್ ಈಕ್ವಲ್ ಟು ಲಾಸ್. ಅಂದ್ರೆ ನಿಮ್ ಜೊತೆ ಒಂದು ಒಳ್ಳೆ ಸ್ಟ್ರಾಟಜಿ ಇದ್ರೂ ಇಲ್ಲಿ ಒಳ್ಳೆ ಸೈಕಾಲಜಿ ಇಲ್ಲ ಅಂತಂದ್ರೆ ನೀವು ಲಾಸ್ ಮಾಡ್ಕೊತೀರ. ಓಕೆನಾ. ಅದಾದ್ಮೇಲೆ ಫೇಸ್ 7 ಇಲ್ಲಿ ನೀವು ಅಡ್ವಾನ್ಸ್ ಪ್ಲಸ್ ಲೈವ್ ಟ್ರೇಡಿಂಗ್ ಡೇ 91 ಇಂದ 100 ಗಂಟೆ ಇರುತ್ತೆ. ಇಲ್ಲಿ ನಿಮಗೆ ಲೈವ್ ಟ್ರೇಡ್ಸ್ ಗಳನ್ನೇ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮ್ದು ಮೈನ್ ಗೋಲ್ ಏನಂತಂದ್ರೆ ಬಿಕಮ್ ಕನ್ಸಿಸ್ಟೆಂಟ್. ಅಂದ್ರೆ ಇಷ್ಟು ಕಾನ್ಸೆಪ್ಟ್ ಗಂಟ ನೀವು ಬಂದ್ಬಿಟ್ರೆ ನೀವು ಆಮೇಲೆ ಡಿಸಿಪ್ಲಿನ್ ಟ್ರೇಡರ್ ಆಯ್ತೀರಾ. ಸೊ ಮಾರ್ಕೆಟ್ ಅಲ್ಲಿ ಡೈಲಿ ಇರ್ತೀರಾ. ಇಲ್ಲಿ ನೀವ್ ಏನೇನ್ ಕಲಿತೀರಾ ಅಂದ್ರೆ ಪ್ರೈಸ್ ಆಕ್ಷನ್ ಮಾಸ್ಟರಿ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ಸ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಇದು ಆಕ್ಚುಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅನ್ನೋದು. ಮತ್ತೆ ಆರ್ಡರ್ ಬ್ಲಾಕ್ಸ್ ಅಂದ್ರೆ ಏನು, ಲಿಕ್ವಿಡಿಟಿ ಡೀಪ್ ಡೈವ್. ಲಿಕ್ವಿಡಿಟಿ ಬರೀ ಲಿಕ್ವಿಡಿಟಿ ಅಂದ್ರೆ ಏನು ಅಂತ ನಾನು ಫಸ್ಟ್ ಹೇಳಿದ್ದೆ ಬೇಸಿಕ್ಸ್ ಅಲ್ಲಿ. ಇಲ್ಲಿ ಇದ್ರದ್ದು ಡೀಪ್ ಆಗಿರುತ್ತೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಗಳು ಯಾವ ತರ ಥಿಂಕ್ ಮಾಡ್ತಾರೆ, ಬಿಲ್ಡ್ ಯುವರ್ ಫೈನಲ್ ಸ್ಟ್ರಾಟಜಿ. ಅಂದ್ರೆ ನಿಮ್ದೇ ಆದ ಸ್ಟ್ರಾಟಜಿನ ಯಾವ ತರ ನೀವು ಮಾಡ್ಕೋಬಹುದು. ಅದೇ ತರ ಬ್ಯಾಕ್ ಟೆಸ್ಟಿಂಗ್ ಫುಲ್ ಸ್ಟ್ರಾಟಜಿ. ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ಇದನ್ನ ಯಾವ ತರ ಎಂಟ್ರಿ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದು ಅಲ್ಲಿ ತಿಳಿತಾ ಹೋಗ್ತೀರಾ. ನೆಕ್ಸ್ಟ್ ಸ್ಟಾರ್ಟ್ ಸ್ಮಾಲ್ ಲೈವ್ ಟ್ರೇಡಿಂಗ್. ಲೈವ್ ಟ್ರೇಡಿಂಗ್ ಅಂತ ನೀವು ಡೆಮೋ ಮಾಡಾದ್ಮೇಲೆ ಫಂಡೆಡ್ ಅಕೌಂಟ್ಸ್ ನಾನ್ ಚೂಸ್ ಮಾಡಿಸ್ತೀನಿ. ಲೈವ್ ಟ್ರೇಡಿಂಗ್ ಹೋಗಲ್ಲ. ಫಂಡೆಡ್ ಅಕೌಂಟ್ಸ್ ಅಲ್ಲಿ ನೀವು ಪ್ರೋ ಆದ್ಮೇಲೆ ಮಾತ್ರ ಲೈವ್ ಟ್ರೇಡಿಂಗ್ ಹೋಗ್ತೀರಾ. ಅದಾದ್ಮೇಲೆ ಯಾವ ತರ ನೀವು ಟ್ರೇಡ್ಸ್ ನ ತಗೊಂಡಿರೋ ಅದನ್ನ ರಿವ್ಯೂ ಮಾಡ್ಬೇಕು. ಆಮೇಲೆ ಅದನ್ನ ಯಾವ ತರ ಮುಂದಕ್ಕೆ ಸ್ಕೇಲ್ ಮಾಡ್ಕೋಬೇಕು ಅನ್ನೋದು ಈ 100 days ಅಲ್ಲಿ ನೀವು ಕಲಿತೀರಾ. ಸೊ ಇಲ್ಲಿವರೆಗೂ ಕಲ್ತ್ರೆ ನೀವು ಆಲ್ಮೋಸ್ಟ್ ಒಬ್ಬ ಟ್ರೇಡರ್ ಆಗಿರೋ ಲೆಕ್ಕನೆ. ಮೈನ್ ಇದ್ರ ಪರ್ಪಸ್ ಏನಂತಂದ್ರೆ ಬಿಕಮ್ ಕನ್ಸಿಸ್ಟೆಂಟ್ ಟ್ರೇಡರ್. ಗೋಲು ಅದೇ, ಪರ್ಪಸ್ ಅದೇ. ಸೊ ಇಲ್ಲಿ ನೀವು ಏನೇನ್ ಕಲಿತೀರಾ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ರಿಯಲ್ ಟ್ರೇಡಿಂಗ್, ಸ್ಟ್ರಾಟಜಿ ಬಿಲ್ಡಿಂಗ್. ನಿಮ್ದೇ ಆದ ಸ್ಟ್ರಾಟಜಿನ ಯಾವ ತರ ಬಿಲ್ಡ್ ಮಾಡ್ಬೋದು. ಫೈನಲ್ ಗೋಲ್ ಏನಂತಂದ್ರೆ ಯು ಟ್ರೇಡ್ ವಿತ್ ಕಾನ್ಫಿಡೆನ್ಸ್ ಪ್ಲಸ್ ಕಂಟ್ರೋಲ್. ಇಲ್ಲಿ ಈ ಫೇಸ್ ಗಂಟ ನೀವೇನಾದ್ರೂ ಬಂದ್ರೆ ನೀವು ಬರೀ ಟ್ರೇಡಿಂಗ್ ಮಾತ್ರ ಮಾಡಲ್ಲ, ಜೊತೆಗೆ ಕಾನ್ಫಿಡೆಂಟ್ ಆಗಿರ್ತೀರಾ, ಜೊತೆಗೆ ಕಂಟ್ರೋಲ್ ಅಲ್ಲಿ ಇರ್ತೀರಾ. ಏನಾ. ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಏನಂತಂದ್ರೆ ಡೋಂಟ್ ಸ್ಕಿಪ್ ಫೇಸಸ್. ಇಲ್ಲಿ ಒಂದು ಫೇಸ್ ಮಿಸ್ ಆದ್ರೂ ನೀವು ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ, ಮತ್ತೆ ಟ್ರೇಡಿಂಗ್ ಅಲ್ಲಿ ಎಂಟರ್ ಆಗಲ್ಲ. ಸೊ ಪ್ರತಿ ಫೇಸ್ ಇಂಪಾರ್ಟೆಂಟ್. ಈ ಒಂದೊಂದು ಫೇಸ್ ಕಲ್ತ್ಕೊ ಬರಕ್ಕೆ ಇಲ್ಲಿ ಟೈಮ್ ಆಗೋದು. ಓಕೆನಾ. ಇವಾಗ ಕೆಲವೊಬ್ರು ಬಂದು 10 ದಿನದಲ್ಲಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಅಂತ ಕಲ್ಸ್ಬಿಡ್ತಾನೆ. ಬಟ್ 10 ದಿನ ಆದ್ಮೇಲೆ ಈ ಎಲ್ಲಾ ಫೇಸ್ ನೀವು ಕಲ್ತ್ಬಿಟ್ಟೆ ಬರ್ಬೇಕು. ಓಕೆ. ಅದ್ರಲ್ಲಿ ಏನೇನ್ ಮಾಡ್ತೀರಾ ಅಂತಂದ್ರೆ ನಾನು 3 ವರ್ಷ ತಗೊಂಡೆ ಇದನ್ನ ಕಲಿಯಕ್ಕೆ. ಬಟ್ ನಿಮಗೆ ಇದನ್ನ 100 days ಅಲ್ಲಿ ನಾನು ಕಲ್ಸ್ಕೊಡ್ತೀನಿ. ಓಕೆನಾ. ಡೋಂಟ್ ರಶ್ ಟು ಅರ್ನ್ ಮನಿ. ಅಂದ್ರೆ ನೀವು ರಶ್ ಮಾಡಕ್ ಹೋಗ್ಬೇಡಿ. ನಾನು ಇಲ್ಲಿಂದ ದುಡ್ಡು ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ಹೋಗ್ಬೇಡಿ ಯಾವತ್ತು. ಅದೇ ಸಾಲ ಇರೋರಂತೂ ಟ್ರೇಡಿಂಗ್ ಬರ್ಬೇಡಿ. ಫಸ್ಟ್ ಕಲೀರಿ. ಇಷ್ಟು ಕಾನ್ಸೆಪ್ಟ್ಸ್ ಕಲ್ತಾದ್ಮೇಲೆ ಇದಕ್ಕೆ ಡೆಮೋ ಟ್ರೇಡ್ಸ್ ಅಂತ ನಾನು ಹೇಳಿದ್ನಲ್ಲ, ಡೆಮೋ ಆದ್ಮೇಲೆ ಫಂಡೆಡ್ ಅಕೌಂಟ್ಸ್ ಇದೆ. ಫಂಡೆಡ್ ಅಕೌಂಟ್ಸ್ ಅಲ್ಲೂ ನಿಮಗೆ ತುಂಬಾ ಲಾಸಸ್ ಅನ್ನೋದು ಆಗಲ್ಲ. ಸೊ ಇಲ್ಲಿಂದ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಗೈನ್ ಆದ್ಮೇಲೆ ನೀವು ಲೈವ್ ಟ್ರೇಡಿಂಗ್ ಬರ್ಬೋದು. ನೆಕ್ಸ್ಟ್ ಡೋಂಟ್ ಜಂಪ್ ಟು ಅಡ್ವಾನ್ಸ್ ಕಾನ್ಸೆಪ್ಟ್ ಅರ್ಲಿ. ಇವಾಗ ಫೇಸ್ 1 ಕಂಪ್ಲೀಟ್ ಆಗದೆ, ನೀವು SMC ಅಂದ್ರೆ ಏನು ಅಂತ ಕಲ್ತ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಓಕೆನಾ. ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂದ್ರೆ ಏನು ಗೊತ್ತಿರಲ್ಲ, ಲಿಕ್ವಿಡಿಟಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಫ್ರಮ್ ಬೇಸಿಕ್ ಇಂದಾನೆ ಬನ್ನಿ. ಓಕೆ. ಅದಕ್ಕೆ ಅಂತಾನೆ ಈ ರೋಡ್ ಮ್ಯಾಪ್ ನಾನ್ ಮಾಡಿರೋದು. ಫಸ್ಟ್ ವಿಡಿಯೋ ಯಾಕೆ ಹಾಕಿದೀನಿ ಅಂತಂದ್ರೆ ಅರ್ಥ ಆಗ್ಲಿ. ಓಕೆ, ಇಷ್ಟು ಕಾನ್ಸೆಪ್ಟ್ಸ್ ಇದೆ, ಈ ತರ ನೀವು ಮಾಡ್ಬೇಕು ಅನ್ನೋದನ್ನ ಅರ್ಥ ಆಗುತ್ತೆ. ಫಾಲೋ ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ನೀವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಮತ್ತೆ ಡೈಲಿ ಪ್ರಾಕ್ಟೀಸ್ ಇರ್ಬೇಕು. ಅದೇ ತರ ಪೇಷನ್ಸ್ ಇಂದ ವೆಯ್ಟ್ ಮಾಡ್ಬೇಕು. ಓಕೆನಾ. ನಿಮಗೆ ಟ್ರೇಡ್ ಸಿಕ್ಕಿಲ್ಲ ಅಂತ ರಶ್ ಮಾಡಕ್ಕಂತೂ ಹೋಗ್ಬೇಡಿ. ಮತ್ತೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ಯಾಕೆ ಈ ಲೈನ್ ಹಾಕಿದೀನಿ ಅಂತಂದ್ರೆ ನಾನು ಓಕೆ ಎಲ್ಲಾ ಟೀಚ್ ಮಾಡ್ತೀನಿ, ಬಟ್ ಇನ್ನೂ ಸಕ್ಸಸ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಇದಕ್ಕೆ ಟೈಮ್ ಕೊಡ್ತಿಲ್ಲ ಅಂತ ಅರ್ಥ. ಓಕೆನಾ. ಇಷ್ಟು ನೀವು ಮಾಸ್ಟರ್ ಮಾಡ್ಕೊಂಡಿದೀರಾ ಅಂತಂದ್ರೆ ನೀವು 100% ಸಕ್ಸಸ್ ಅನ್ನೋದು ಆಗ್ತೀರಾ. ಈ ವಿಡಿಯೋ ಯಾರ್ಯಾರು ಇವಾಗ ನೋಡ್ತಾ ಇದೀರಿ, ಸೊ ನಿಮಗೆ ಇದು ಈ ರೋಡ್ ಮ್ಯಾಪ್ ನೋಡಿದ್ಮೇಲೆ ಓಕೆ ನಿಮಗೂ ಕಲಿಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಕಂಪ್ಲೀಟ್ ಸೀರೀಸ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗ್ಲೇ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ. ಜಾಯಿನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಅಲ್ಲಿ ಕೇಳ್ಬೋದು. ಅದೇ ತರ ನನ್ನ ಕಮ್ಯುನಿಟಿಲಿ ಇರೋರಿಗೂ ಅಷ್ಟೇ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮ್ಯುನಿಟಿ ಸಂಜೆ 7 ಗಂಟೆಯಿಂದ 9 ಗಂಟೆ ಓಪನ್ ಇರುತ್ತೆ. ಸೊ ನೀವು ಅಲ್ಲಿ ಕೇಳ್ತಾ ಹೋಗ್ಬೋದು. ಡೈಲಿ ಒಂದೇ ಕಾನ್ಸೆಪ್ಟ್ ಇರುತ್ತೆ. ಯಾಕಂತಂದ್ರೆ ಕಾಂಪ್ಲಿಕೇಶನ್ಸ್ ಬೇಡ. ಇದೆಲ್ಲ ಒಂದೇ ದಿನ 1 hour ಅಲ್ಲಿ ಮಾಡ್ಬಿಡ್ಬೋದು. ಬಟ್ ನಿಮಗೆ ಏನಾಯ್ತದೆ ಅಂದ್ರೆ ಬರ್ಡನ್ ಆಯ್ತದೆ. ಓಕೆ ನಾವ್ ಇಷ್ಟೆಲ್ಲ ನೋಡ್ಬೇಕಾ. ಇವಾಗ ಅಟೆನ್ಷನ್ ಸ್ಪ್ಯಾನ್ ಅಂತ ಇರೋದು ಬರೀ 30 seconds. ಯಾಕಂದ್ರೆ ರೀಲ್ ನೋಡಿ ಎಲ್ಲರಿಗೂ 30 seconds ಮೇಲೆ ಫೋಕಸ್ ಮಾಡಕ್ ಆಯ್ತಾ ಇಲ್ಲ. ಅದಕ್ಕೆ ನಾನು 10 minutes ಹೇಳಿದ್ರು ಅದ್ರಲ್ಲಿ ಅರ್ಧ ಜನ ಸ್ಕಿಪ್ ಹೋಗ್ತಾರೆ. ಓಕೆ. ಸೊ ಇಲ್ಲಿ ಎಷ್ಟು ಜನ ಕಲಿತಾರೆ ಅಂತ ಗೊತ್ತಿಲ್ಲ. ಬಟ್ ನೀವು ಯಾರ್ಯಾರು ಇಲ್ಲಿ ಗಂಟ ನೋಡಿದಿರಾ, ನೀವು ಕಲೀರಿ. ನಾನು ಏನೇನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ನೀವು 100% ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಿ. ಓಕೆನಾ.
ಇವತ್ತಿನ ವಿಡಿಯೋ ಇಷ್ಟೇನೆ. ನಾಳೆಯಿಂದ ಪ್ರತಿಯೊಂದು ಪಾರ್ಟ್ 1 ಪಾರ್ಟ್ 2 ಆಗಿ ಬರ್ತಾ ಹೋಗುತ್ತೆ. ಅಂದ್ರೆ ಡೇ 1 ಡೇ 2 ನ ಪಾರ್ಟ್ 1 ಪಾರ್ಟ್ 2 ತರ ಬರ್ತಾ ಹೋಗುತ್ತೆ. ಸೊ ಎಲ್ಲರೂ ಫಾಲೋ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಓಕೆ, ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದೇ ತರ ನಾನು ವಿಡಿಯೋಸ್ ಮಾಡಕ್ಕೆ ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಯಾರ್ಯಾರು ಇವಾಗ ಹೊಸದಾಗಿ ನೋಡ್ತೀರಾ ಅವ್ರು ಅಕೌಂಟ್ ಫಾಲೋ ಮಾಡಿ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಏನಾದ್ರು ಇದ್ರೆ ಈ ಚಾನಲ್ ನ ರೆಫರ್ ಮಾಡಿ. ಕಂಪ್ಲೀಟ್ ಗೈಡ್ ಇಲ್ಲೇ ಇರುತ್ತೆ.